ಕತೆ ಶುರು ಆಗುತ್ತೆ ಪೋರ್ಚುಗಲ್ ನ ಚಿಕ್ಕದಾಗಿರೋ ಐಲ್ಯಾಂಡ್ ಮಡೈರಾಯಿಂದ. ಫೆಬ್ರವರಿ 5 ವರ್ಷ 1985. ಅಲ್ಲಿ ಒಂದು ಬಡ ಕುಟುಂಬದಲ್ಲಿ ರೊನಾಲ್ಡೋ ಅವ್ರ ಜನ್ಮ ಆಗುತ್ತೆ. ತಂದೆ ಒಬ್ಬ ಕೂಲಿಯಾಗಿದ್ರು, ತಾಯಿ ಮನೆ ಕೆಲಸ ನೋಡ್ಕೊಂತಿದ್ರು. ಮನೆ ಎಷ್ಟ್ ಚಿಕ್ಕದಾಗಿತ್ತು ಅಂದ್ರೆ 4 ಜನ ಅಣ್ಣ ತಮ್ಮಂದ್ರು ಎಲ್ರೂ ಒಂದೇ ರೂಮ್ ಅಲ್ಲಿ ಮಲ್ಕೊಳ್ಬೇಕಾಗಿತ್ತು. ಅಂಡ್ ಎಷ್ಟೋ ಸಲ ಊಟ ಮಾಡಕ್ಕೂ ದುಡ್ಡು ಇರ್ತಿರ್ಲಿಲ್ಲ. ರೊನಾಲ್ಡೋ ಅವ್ರಿಗೆ ಫುಟ್ಬಾಲ್ ಮೇಲೆ ಎಷ್ಟು ಆಸಕ್ತಿ ಇತ್ತು ಅಂದ್ರೆ ಸ್ಕೂಲ್ ನ ಬಿಟ್ಟು ಗ್ರೌಂಡ್ ಅಲ್ಲಿ ಹೋಗಿ ಫುಟ್ಬಾಲ್ ಆಡ್ತಿದ್ರು. ಅಂಡ್ ರಾತ್ರಿ ಮಲ್ಕೊಳ್ಬೇಕಾದ್ರೆ ಅದೇ ಫುಟ್ಬಾಲ್ ಅನ್ನ ತಲೆದಿಂಬಿನ ತರ ಇಟ್ಕೊಂಡ್ ಮಲ್ಕೊಂತಿದ್ರು. ಅವ್ರಿಗೆ ಗೊತ್ತಿತ್ತು ಏನಾದ್ರೂ ಲೈಫ್ ಅಲ್ಲಿ ದೊಡ್ಡದಾಗಿ ಪಡಿಬೇಕು ಅಂದ್ರೆ ನೋವು ಅನುಭವಿಸ್ಲೇಬೇಕು ಅಂತ. 12 ವರ್ಷಕ್ಕೆ ಮನೆ ಬಿಟ್ರು. ತಾಯಿ ಕಣ್ಣಲ್ಲಿ ನೀರಿದ್ರೆ ಹೃದಯದಲ್ಲಿ ಬರೀ ಒಂದ್ ಕನ್ಸಿತ್ತು, ಒಂದಲ್ಲ ಒಂದ್ ದಿವಸ ಹೆಸರು ಮಾಡ್ಬೇಕು ಅಂತ. ಲಿಸ್ಬನ್ಗ್ ಹೋಗಿ CP ಯುವ ಅಕಾಡೆಮಿಗೆ ಸೇರ್ಪಡೆ ಆದ್ರು. ಆದ್ರೆ ಅಲ್ಲಿನ ಪರಿಸ್ಥಿತಿ ಕೂಡ ಅಷ್ಟೊಂದು ಈಸಿ ಆಗಿರ್ಲಿಲ್ಲ. ಇವ್ರು ದುಡ್ಡು ಇಲ್ದೇನೆ ಟ್ರೈನಿಂಗ್ ಪಡ್ಕೊಂತ ಇದ್ರು. ಅದನ್ನ ನೋಡಿ ಬೇರೆ ಪ್ಲೇಯರ್ಸ್ ಗಳೆಲ್ಲ ನಗಾಡ್ತಿದ್ರು. ಆದ್ರೆ ಅವ್ರು ಒಂದ್ ದಿವ್ಸನೂ ನೆಪ ಹೇಳಿಲ್ಲ. ಜಸ್ಟ್ ಆಡ್ತಾ ಹೋದ್ರು, ಅವ್ರು ಸುರಿಸ್ತಾ ಹೋದ್ರು. ಮತ್ತೆ ಅವ್ರು 16 ವರ್ಷದವ್ರು ಇರ್ಬೇಕಾದ್ರೆ ಅಂತ ಕ್ಷಣ ಬಂತು. ಈ ಜಗತ್ತು ಮೊದಲನೇ ಸಲ ಕ್ರಿಸ್ಟಿಯಾನೋ ರೊನಾಲ್ಡೋ ಅವ್ರನ್ನ ನೋಡ್ತು. ಅವ್ರ ಸ್ಪೀಡು, ಕಂಟ್ರೋಲು, ನಂಬಿಕೆ, ಹುಮ್ಮಸ್ಸು ಎಲ್ಲಾನು ಡಿಫ್ರೆಂಟ್ ಆಗಿತ್ತು. ಆದ್ರೆ ಈ ಪ್ರಯಾಣ ಈಸಿ ಇರ್ಲಿಲ್ಲ. 2003 ಅವ್ರು ಇಂಗ್ಲೆಂಡ್ಗೆ ಹೋದಾಗ ಜನ ಅವರು ನೋಡಿ ಕಾಮಿಡಿ ಮಾಡ್ತಿದ್ರು. ಪ್ರತಿ ರಾತ್ರಿ ಎಲ್ಲಾ ಪ್ಲೇಯರ್ಸ್ ಮಲ್ಕೊಂಡಿದ್ರು. ರೊನಾಲ್ಡೋ ಅವರು ಗ್ರೌಂಡ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರು. ಸ್ವಲ್ಪನೇ ಅವರು ಜನರ ಮನಸ್ಸಲ್ಲಿ ಒಬ್ಬ ಫುಟ್ಬಾಲ್ ಪ್ಲೇಯರ್ ಆಗಲ್ಲ, ಮಷೀನ್ ಆಗಿ ಗುರ್ತಿಸ್ಕೊಂಡ್ರು. ಇದು ಯಾವುದೇ ಅದೃಷ್ಟದ ಆಟ ಅಲ್ಲ, ಇದು ಅಂತ ವ್ಯಕ್ತಿಗತೆ. ತನ್ನ ನೋವು ಕೂಡ ಶಕ್ತಿಯಾಗಿ ಮಾಡ್ಕೊಂಡು ಈ ಜಗತ್ತಿಗೆ ತೋರಿಸ್ಕೊಟ್ರು. ಬಡವನಾಗ ಹುಟ್ಟೋ ತಪ್ಪಲ್ಲ, ಸೋಲ್ನ ಒಪ್ಕೊಳ್ಳೋ ತಪ್ಪು ಅಂತ. ಸೊ ಈ ರೀಲ್ನ ರೊನಾಲ್ಡೋ ಫ್ಯಾನ್ ಶೇರ್ ಮಾಡಿ. ನಿಮ್ಗೆ ಯಾರಿಷ್ಟ ಅಂತ ಕಮೆಂಟ್ ಅಲ್ಲಿ ತಿಳಿಸಿ.